ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್. ಆ ಪಟ್ಟಣಗೆರೆ ಶೆಡ್ನಲ್ಲಿ ಹೆಣ ಹಾಕಿದ ಕೇಸ್ನಲ್ಲಿ ಚಾರ್ಜ್ ಶೀಟ್ ರೆಡಿ ಆಗ್ತಾ ಇದೆ. 4,500 ಪುಟಗಳ ಬೃಹತ್ ಆರೋಪ ಪಟ್ಟಿ ಸಲ್ಲಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ. 200ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಕಲೆ ಹಾಕಲಾಗಿದೆ. ಜೈಲಲ್ಲಿರೋ ದಾಸನ ಪಟಾಲಂಗೆ ಈ ಚಾರ್ಜ್ ಶೀಟ್ ಎದೆ ಬಡಿತ ಹೆಚ್ಚಿಸ್ತಾ ಇದೆ. ಇದು ಬಾಣಲಿಯಿಂದ ಬೆಂಕಿಗೆ ಬಿದ್ದ ಸ್ಥಿತಿ. 12/6 ಜೈಲಿನ ಸೆಲ್ನ ಸಂಕೋಲೆಯಲ್ಲಿ ಬಂದಿಯಾದ ದಾಸ. ಈ ವಾಸಕ್ಕೆ ಬಳಲಿ ಬೆಂಡಾಗಿದ್ದು ಸರ್ಜಿಕಲ್ ಚೇರ್ ವ್ಯವಸ್ಥೆ ಮಾಡಲಾಗಿದೆ. ಅನಾಥ ಪ್ರಜ್ಞೆಗೆ ಪ್ರದೋಷ್ ಬಿಕ್ಕಿ ಬಿಕ್ಕಿ ಹತ್ತು ಸುಸ್ತಾಗಿದ್ರೆ ವಿನಯ್ ಮತ್ತು ಕೇಶವಮೂರ್ತಿ ಬೇಲ್ ರಿಜೆಕ್ಟ್ ಆಗಿದೆ. ನಟ ಸುದೀಪ್ಗೆ ಇವತ್ತು ಹುಟ್ಟುಹಬ್ಬ. ಈ ವೇಳೆ ಕಿಚ್ಚನ ಸಂದೇಶ ಕಿಚ್ಚೆಬ್ಬಿಸಿದೆ. ಅಭಿಮಾನಿಗಳು ನಮ್ಮ ಪ್ರತಿಬಿಂಬ, ಅವರಿಗೆ ಕಳಂಕ ತರೋ ಕೆಲಸ ಮಾಡಲ್ಲ. ವ್ಯಕ್ತಿಯಿಂದ ದೊಡ್ಡವರಾಗೋದಕ್ಕೆ ಸಾಧ್ಯ, ಬರೀ ಸಿನಿಮಾದಿಂದ ಹೀರೋ ಆಗೋದಕ್ಕಾಗಲ್ಲ ಅಂತ ಕಿಚ್ಚ ದರ್ಶನ್ಗೆ ಟಾಂಗ್ ಕೊಟ್ಟಂತೆ ಕಾಣಿಸಿದೆ. ಗಡ್ಡಕ್ಕೆ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡಿದ್ರಂತೆ. ದಿನದ 24 ಗಂಟೆನೂ ಬ್ರ್ಯಾಂಡ್ ಬೆಂಗಳೂರು ಜಪ. ಆದರೆ ಗುಂಡಿ ಮುಚ್ಚೋದಕ್ಕೆ ದುಡ್ಡಿಲ್ಲ, ಬಿಲ್ ಕ್ಲಿಯರ್ ಮಾಡ್ತಾ ಇಲ್ಲ. ಆದರೆ ಡೆಡ್ ಲೈನ್ ಮಾತ್ರ ಕೊಡ್ತಾರೆ. ಡಿಸಿಎಂ ಡಿಕೆಶಿ ಹುಕುಂಗೆ ಸಿಡಿದೆದ್ದ ಗುತ್ತಿಗೆದಾರರು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಅಣಿಯಾಗಿದ್ದಾರೆ. ಇತ್ತ ತೆಲುಗು ಸೀಮೆಯ ರಾಜ್ಯಗಳು ಮುಂಗಾರಿನ ಏಟಿಗೆ ತತ್ತರಿಸಿದೆ. ತೆಲಂಗಾಣದಲ್ಲಿ 15, ಆಂಧ್ರದಲ್ಲಿ 12 ಮಂದಿ ಸಾವನ್ನಪ್ಪಿದ್ದಾರೆ. ನದಿಗಳು ಉಕ್ಕಿ ಹರಿದು ಅನೇಕ ಜಿಲ್ಲೆಗಳು ಜಲಾವೃತವಾಗಿದೆ. ಮಧ್ಯರಾತ್ರಿಯಾದರೂ ಸಿಎಂ ಸಂತ್ರಸ್ತರ ಸಹಾಯಕ್ಕೆ ನಿಂತರು. ಇತ್ತ ಮೋದಿ ನೆರವಿನ ಭರವಸೆ ಕೊಟ್ಟರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.